ಓಕೆ, ಕ್ವಶನ್ ನಂಬರ್ 9 ನೋಡೋಣ. ಫೈಂಡ್ ಆರ್ ವೆನ್ ಪವರ್ ಕನ್ಸ್ಯೂಮ್ಡ್ ಬೈ 12 ಓಮ್ ರೆಸಿಸ್ಟರ್ ಇಸ್ 36 ವ್ಯಾಟ್. ಸೊ ಸರ್ಕ್ಯೂಟ್ ನೋಡಿದ್ರೆ ಗೊತ್ತಾಗ್ತಿದೆ, ದಿಸ್ ಇಸ್ ಪ್ಯಾರಲಲ್ ಕಾಂಬಿನೇಷನ್ ಆ್ಯಂಡ್ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಆರ್ ವಿಚ್ ವಿ ನೀಡ್ ಟು ಫೈಂಡ್. ನಾವು ಇದನ್ನು ಫೈಂಡ್ ಮಾಡಬೇಕು. ಸೊ ರೆಸಿಸ್ಟೆನ್ಸ್ ಬೇಕು ಅಂದರೆ ವೋಲ್ಟೇಜ್ ಡಿವೈಡೆಡ್ ಬೈ ಕರೆಂಟ್ ಇರಬೇಕು, ರೈಟ್? ಸೊ ವೋಲ್ಟೇಜ್ ಹೇಗೆ ಫೈಂಡ್ ಮಾಡೋದು? ವೆರಿ ಸಿಂಪಲ್. ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿಸ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ರೈಟ್? ಆ್ಯಂಡ್ ಟೋಟಲ್ ವೋಲ್ಟೇಜ್ ಕೊಟ್ಟೇ ಇದ್ದಾರೆ. ಈ ವೋಲ್ಟೇಜ್ ಇಲ್ಲೂ ಡಿವೈಡ್ ಆಗಿರುತ್ತೆ, ಇಲ್ಲಿಗೂ ಡಿವೈಡ್ ಆಗಿರುತ್ತೆ. ಸೊ V1 ಫೈಂಡ್ ಮಾಡಿಕೊಂಡು 60 ಮೈನಸ್ V1 ಮಾಡಿದ್ರೆ ಯು ವಿಲ್ ಗೆಟ್ V2, ರೈಟ್? ಸೊ ವೋಲ್ಟೇಜ್ ಕತೆ ಮುಗೀತು. ಈಗ ಕರೆಂಟಿಗೆ ಬರೋಣ. ವೆರಿ ಸಿಂಪಲ್. ಇಲ್ಲಿ ಬರೋ ಕರೆಂಟೇ ಇಲ್ಲಿಗೆ ಪಾಸ್ ಆಗೋದು, ರೈಟ್? ಸೊ ಈ ಮೂರು ರೆಸಿಸ್ಟೆನ್ಸ್ ಏನಿದೆ ಇದನ್ನು ಸಿಂಗಲ್ ರೆಸಿಸ್ಟೆನ್ಸ್ ಮಾಡ್ಕೊಂಬರೋಣ. ಸಿಂಗಲ್ ರೆಸಿಸ್ಟೆನ್ಸ್ ಮಾಡಿದ ವ್ಯಾಲ್ಯೂನ ಕರೆಂಟ್ ಜೊತೆ ಕಂಬೈನ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ಕರೆಂಟ್ ದಟ್ ಈಸ್ ಪಾಸಿಂಗ್ ಥ್ರೂ ದಿಸ್, ರೈಟ್? ಸೊ ಅದೇ ಥರ ಕರೆಂಟ್ ಫೈಂಡ್ ಮಾಡೋಣ. ಓಕೆ, ಫೈನ್. ಈಗ ಗಿವನ್ ಏನು ಬರ್ಕೊಳ್ಳೋಣ? ಗಿವನ್ ಇಸ್ ದ ಪವರ್ ಕನ್ಸ್ಯೂಮ್ಡ್ ಬೈ 12 ಓಮ್ ರೆಸಿಸ್ಟೆನ್ಸ್ ಬಂದು ಎಷ್ಟು? 36 ವ್ಯಾಟ್. ಓಕೆ, ಫೈನ್. ಸೊ ಈಗ ವೋಲ್ಟೇಜ್ ಅಕ್ರಾಸ್ V1 ವಿಲ್ ಯೂಸ್ ಪವರ್ ಫಾರ್ಮುಲಾ. ಸೊ ಪವರ್ ಫಾರ್ಮುಲಾ ಎರಡಿದೆ, V ಇಂಟು I ಆರ್ ಎಲ್ಸ್ ಯು ಕ್ಯಾನ್ ಯೂಸ್ I ಸ್ಕ್ವೇರ್ ಇಂಟು R. ಓಕೆ, ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡೋದು ಅಂದರೆ ಟೋಟಲ್ ವೋಲ್ಟೇಜ್, ಟೋಟಲ್ ಕರೆಂಟ್ ಆ್ಯಂಡ್ ಟೋಟಲ್ ಪವರ್ ಇದ್ದಾಗ. ಬಟ್ ಇಲ್ಲಿ ನಮಗೆ ಕೊಟ್ಟಿರೋ ಪವರ್ ಯಾವುದು ಅಂದರೆ ಅಕ್ರಾಸ್ ಓನ್ಲಿ 12 ಓಮ್ ರೆಸಿಸ್ಟರ್. ಸೊ ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡಬೇಕು. ಓಕೆ, ನಮ್ಮ ಹತ್ರ ಆಲ್ರೆಡಿ ಪವರ್ ಇದೆ, ರೆಸಿಸ್ಟೆನ್ಸ್ ಇದೆ, ನಮಗೆ I ಫೈಂಡ್ ಮಾಡೋದು ಈಸಿ ಆಗುತ್ತೆ. ಓಕೆ, ಸೊ I ಈಸ್ ಈಕ್ವಲ್ಸ್ ಟು P ಡಿವೈಡೆಡ್ ಬೈ R ಆ್ಯಂಡ್ I ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ರೂಟ್ ಆಗುತ್ತೆ. ಸೊ I ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು ರೂಟ್ ಆಫ್ ಪವರ್ ವ್ಯಾಲ್ಯೂ ಏನು? 36 ವ್ಯಾಟ್ ಅಕ್ರಾಸ್ 12 ಓಮ್ ರೆಸಿಸ್ಟೆನ್ಸ್. ಓಕೆ, ಇಫ್ ಯು ಕ್ಯಾಲ್ಕುಲೇಟ್ ಯು ವಿಲ್ ಗೆಟ್ I ಆ್ಯಸ್ 1.732. ಓಕೆ, ಆ್ಯಂಡ್ ಈ ಕರೆಂಟ್ ಓನ್ಲಿ ಇಲ್ಲಿಗೆ ಹೋಗ್ತಾ ಇರೋ ಕರೆಂಟ್ ಮಾತ್ರ ಫೈಂಡ್ ಮಾಡಿರೋದು ನಾವು. ಓಕೆ, ಫೈನ್. ನೆಕ್ಸ್ಟು ಕರೆಂಟ್ ಸಿಕ್ಕಿದೆ. ಓಕೆ, ಇಲ್ಲಿ ರೆಸಿಸ್ಟರ್ ಇದೆ. ಇವೆರಡನ್ನ ಯೂಸ್ ಮಾಡ್ಕೊಂಡು ವೋಲ್ಟೇಜ್ ಫೈಂಡ್ ಮಾಡ್ಬೋದಾ? ಎಸ್. ಸೊ V1 ಇಸ್ ಈಕ್ವಲ್ಸ್ ಟು I1 ಇಂಟು 12. ಓಕೆ, ಸೊ V1 ವಿಲ್ ಬಿ 20.784 ಬರುತ್ತೆ. ಓಕೆ, ಆ್ಯಂಡ್ ವಿ ನೋ ದ್ಯಾಟ್ ಪ್ಯಾರಲಲ್ ಕಾಂಬಿನೇಷನಲ್ಲಿ ಎಲ್ಲ ವೋಲ್ಟೇಜ್ ಡ್ರಾಪ್ಸು ಸೇಮ್ ಇರುತ್ತೆ. ದಟ್ ಈಸ್ ವೋಲ್ಟೇಜ್ ಅಕ್ರಾಸ್ 12, ವೋಲ್ಟೇಜ್ ಅಕ್ರಾಸ್ 18, ವೋಲ್ಟೇಜ್ ಅಕ್ರಾಸ್ 36 ಓಮ್ ವಿಲ್ ಬಿ ಈಕ್ವಲ್ಸ್ ಟು 20.784 ಅಂತಂದರೆ ನಮಗೆ V1 ಗೊತ್ತಾಗಿದೆ. ಸೊ 16 ಮೈನಸ್ V1 ಮಾಡಿದ್ರೆ ಯು ವಿಲ್ ಗೆಟ್ V2. ಸೊ 16 ಮೈನಸ್ 20.784 ಮಾಡಿದ್ರೆ ಯು ವಿಲ್ ಗೆಟ್ V2. ಸೊ V2 ವ್ಯಾಲ್ಯೂ ಏನು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ 39.216 ಬರುತ್ತೆ. ಓಕೆ, ಫೈನ್. ಸೊ V2 ಗೊತ್ತಾಯಿತು ಅಂದರೆ ವೋಲ್ಟೇಜ್ ಕ್ಲಿಯರ್ ಆಯಿತು. ಓಕೆ, ನಾವು ಕರೆಂಟ್ ಹೇಗೆ ಫೈಂಡ್ ಮಾಡೋದು? ವೆರಿ ಸಿಂಪಲ್. ಈ ಮೂರನ್ನ ಒಂದೇ ರೆಸಿಸ್ಟೆನ್ಸ್ ಮಾಡ್ಕೋತೀನಿ. ಓಕೆ, ಐ ಹೋಪ್ ರೆಸಿಸ್ಟೆನ್ಸ್ ಒಂದೇ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತು. 12 ಇನ್ವರ್ಸು ಪ್ಲಸ್ 18 ಇನ್ವರ್ಸ್ ಪ್ಲಸ್ 36 ಇನ್ವರ್ಸ್ ಮಾಡಿ ಬಂದಿರೋ ಆನ್ಸರ್ಸ್ನ ಮತ್ತೆ ಇನ್ವರ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಸಮ್ ವ್ಯಾಲ್ಯೂ. ಓಕೆ, ಆ್ಯಂಡ್ ಆ ವ್ಯಾಲ್ಯೂ ಏನಪ್ಪ ಅಂತಂದರೆ 6 ಓಮ್. ಓಕೆ, ನಾವು ಯು ಕ್ಯಾನ್ ಇಮ್ಯಾಜಿನ್ ಲೈಕ್ ದಿಸ್. ಓಕೆ, ಸೊ ಇಲ್ಲಿ ಕರೆಂಟ್ ಬರ್ತಿದೆ. ನಮಗೆ ಈ ಕರೆಂಟ್ ಬೇಕು ಆ್ಯಂಡ್ ಆಲ್ರೆಡಿ ವಿ ಹ್ಯಾವ್ V1 ಆ್ಯಂಡ್ V2 ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಸದ್ಯಕ್ಕೆ ಈ ಪಾರ್ಟ್ ಮಾತಾಡೋಣ. ಓಕೆ, ಸೊ I ಮತ್ತು V1 6 ಓಮ್ ಮತ್ತು V1 ಇವೆರಡನ್ನ ಯೂಸ್ ಮಾಡಿಕೊಂಡು ವಿ ವಿಲ್ ಫೈಂಡ್ ದ ಟೋಟಲ್ ಕರೆಂಟ್. ಸೊ IT ವಿಲ್ ಬಿ ಗಿವನ್ ಆ್ಯಸ್ V ಡಿವೈಡೆಡ್ ಬೈ R. ಸೊ V1 ಡಿವೈಡೆಡ್ ಬೈ resistance, that is 6 ohm. If you calculate you will be getting 20.78 divided by 6. Okay, so total current ಎಷ್ಟಾಗುತ್ತೆ? 3.464. ಓಕೆ, ಸೊ ಟೋಟಲ್ ಕರೆಂಟ್ ಗೊತ್ತಾಯಿತು. ಸೇಮ್ ಇಲ್ಲಿ ಬರೋ ಟೋಟಲ್ ಕರೆಂಟೇ ಇಲ್ಲಿಗೂ ಬರೋದು, ರೈಟ್? ಸೊ ಕರೆಂಟು ಸಿಕ್ತು, ವೋಲ್ಟೇಜು ಸಿಕ್ಕಿದೆ. ವಿ ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ R. ಸೊ R is equals to V, that is V2, divided by total current, that is 39.216 divided by 3.464. The resistance value will be equals to 11.321. This is your answer. Okay, so very simple question. ಕೊಟ್ಟಿರೋ ಡೇಟಾಯಿಂದ ಫಸ್ಟು ಕರೆಂಟ್ ಫೈಂಡ್ ಮಾಡಿದ್ವಿ.
ಓಕೆ. ಆ್ಯಂಡ್ ಈ ಕರೆಂಟು ಇಲ್ಲಿ ಬ್ರ್ಯಾಂಚಲ್ಲಿ ಹೋಗೋದು ಮಾತ್ರ. ಸೊ ಇವೆರಡನ್ನು ಯೂಸ್ ಮಾಡಿಕೊಂಡು ವಿ ಫೌಂಡ್ ಔಟ್ V1. ಓಕೆ. ನೆಕ್ಸ್ಟ್ ಇವೆರಡನ್ನು ಯೂಸ್ ಮಾಡಿಕೊಂಡು V2 ಫೈಂಡ್ ಮಾಡಿದ್ವಿ. ಓಕೆ. ಸೊ V2 ಸಿಕ್ತು. ಈಗ ಟೋಟಲ್ ಕರೆಂಟ್ ಬೇಕು. ಸೊ ಟೋಟಲ್ ಕರೆಂಟ್ಗೆ ಈ ಮೂರನ್ನು ನಾವು ಮರ್ಜ್ ಮಾಡಿಬಿಟ್ಟು ಸಿಂಗಲ್ ರೆಸಿಸ್ಟೆನ್ಸ್ ಮಾಡ್ಕೊಂಡ್ವಿ. ಓಕೆ. ಸೊ ಈ ರೆಸಿಸ್ಟರ್ ಮತ್ತು ಈ ವೋಲ್ಟೇಜ್ನ ಇಟ್ಕೊಂಡು ಟೋಟಲ್ ಕರೆಂಟ್ ಫೈಂಡ್ ಮಾಡಿದ್ವಿ, ಬಿಕಾಸ್ ಟೋಟಲ್ ಕರೆಂಟ್ ಈ ಬ್ರಾಂಚಿಗೂ ಫ್ಲೋ ಆಗುತ್ತೆ. ಓಕೆ. ದೆನ್ ವಿ ಫೌಂಡ್ ಔಟ್ ರೆಸಿಸ್ಟೆನ್ಸ್. ಓಕೆ.